ಮೂವೀಸ್ ಆಗಿದೆ. 100 ಮೂವಿ ಥರ ನಾವು ಈಗ ಕ್ರಿಯೇಟ್ ಮಾಡಿದ್ರು ಸಿನಿಮಾ ಇದೆ ನಂದು. ಗುರುದೇಶ್ ಪಾಂಡೆ ಅವ್ರ ಬ್ಯಾನರಲ್ಲಿ ನಾನು ಒಂದು 100ನೇ ಚಿತ್ರ ಅಂತ ಈ ಸಿನಿಮಾ ಮಾಡ್ತಾ ಇದ್ದೀನಿ. ನನಗೆ ಅವ್ರು ಚಾನ್ಸ್ ಕೊಟ್ಟಿದ್ದೆ, ಥ್ಯಾಂಕ್ಸ್ ಫಾರ್ ಗುರುದೇಶ್ ಪಾಂಡೆ ಅವ್ರಿಗೆ ಮತ್ತು ಗಿರಿರಾಜ್ ಅವ್ರಿಗೆ. ಆ್ಯಕ್ಚುಲಿ ಗಿರಿರಾಜ್ ಅವ್ರ ಜೊತೆ ನಾನು ಮೈತ್ರಿ ಸಿನಿಮಾ ಮಾಡಿದ್ದೆ, ಮತ್ತು ಒಂದು ವೆಬ್ ಸೀರೀಸ್ ಮಾಡ್ಕೊಂಡ್ಬಂದಿವಿ. ಸೊ ಈ ಸಿನಿಮಾ ಫಸ್ಟ್ ನಮ್ಮ ಹತ್ರ ಬಂದು ಒಂದು ರಾಮಪ್ರಸಾದ್ ಮಾಡ್ತಾ ಇದ್ದೀನಿ ಸರ್, ಹಾರರ್ ಸಿನಿಮಾ, ಒಂಚೂರು ನೀವು ನನಗೆ ನೀಲಾಂಬರಿಯಲ್ಲಿ ಮಾಡ್ದಂಗೆ ಮಾಡ್ಕೊಡ್ಬೇಕು ಅಂತ ಕೇಳಿದ್ರು. ನೀಲಾಂಬರಿ ಆವಾಗ ಬೇರೆ ಥರ ಸರ್, ನೆಗೆಟಿವ್, ಇದು ಡಿಜಿಟಲ್ ಬೇರೆ ಇರುತ್ತೆ, ಮಾಡೋಣ, ತೊಂದರೆ ಇಲ್ಲ ಇದೆ. ಸೊ ಅನ್ಕೊಂಡು ಅವಾಗ ಶುರು ಮಾಡುವಾಗ ನಾವು ಅನ್ಕೊಂಡಿದ್ದು ಬಡ್ಜೆಟು ಅದೆಲ್ಲ ಬೇರೆ ಥರನೇ ಇತ್ತು. ಈಗ ಗುರುದೇಶ್ ಪಾಂಡೆ ಅವ್ರು ನೋಡಿದ ತಕ್ಷಣ ಬೇರೆ ಲೆವೆಲಲ್ಲಿ ಸಿನಿಮಾ ಮಾಡ್ಬೇಕು ಅಂತ ಹೇಳಿ ಈಗ ಮೊನ್ನೆ ಒಂದು ಸೆಟ್ ಹಾಕಿದ್ದೀವಿ ಆಕ್ಲೈನಲ್ಲಿ. ಅದು ಆಲ್ಮೋಸ್ಟ್ ಒಂದು 25 ಡೇಸ್ ಆ ಸೆಟ್ಟಲ್ಲಿ ಶೂಟ್ ಇದೆ. ಸೊ ಇದು ಫಸ್ಟ್ ಅನ್ಕೊಂಡ ಬಡ್ಜೆಟ್ಗಿಂತ ಮೀರಿ ಹೋಗ್ತಾ ಇದೆ. ಬಟ್ ಅದು ಗುರುದೇಶ್ ಪಾಂಡೆ ಅವ್ರು ಹೆಂಗೆ ನಿಭಾಯಿಸ್ತಾರೆ ಗೊತ್ತಿಲ್ಲ. ಆಲ್ಮೋಸ್ಟ್ ನೀವು ಟ್ರೈಲರ್ ನೋಡಿದ್ದೀರಾ, ಅದರಲ್ಲೇ ಕಾಣುತ್ತೆ. ಇನ್ನೂ ನೆಕ್ಸ್ಟ್ ಒಂದು ಟ್ರೈಲರಲ್ಲಿ ನಿಮಗೆ ಟೋಟಲ್ ಸಿನಿಮಾ ಒಂದು ಗ್ಲಿಪ್ಸ್ ಗೊತ್ತಾಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಕೆಕೆ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಮಾಧ್ಯಮದವ್ರಿಗೆ ಹಾಗೆ ಅತಿಥಿಗಳಿಗೆ ನಮಸ್ಕಾರ ಹೇಳ್ತಾ, ಕಾರ್ತಿಕ್ ಸರ್ ಹ್ಯಾಪಿ ಬರ್ತ್ಡೇ. ಲಾಂಗ್ ವೇ ಟು ಗೋ. ಈಗ ಸ್ಟಾರ್ಟ್ ಮಾಡಿದಾರೆ ನಿಮ್ಮ ಜರ್ನಿ, ಇವಾಗಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ನಿಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಅವಾಗಲೇ ಪ್ರೊಡ್ಯೂಸರ್ ಹೇಳ್ಬಿಟ್ಟಿದ್ದಾರೆ ಜಾಸ್ತಿ ಮಾತಾಡೋಣ ಅಂತ ಹೇಳಿ, ಬಟ್ 2 ನಿಮಿಷದಲ್ಲಿ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ರೆ, ಬಟ್ 2 ಲೈನಲ್ಲಿ ಮುಗಿಸ್ತೇನೆ. ಹಿಂದಿನ ಕಾಲದಲ್ಲಿ ಯೂಶಲಿ ಸಿನಿಮಾಗಳು ಸೆಟ್ ಅಲ್ಲಿ ನಡೀತಾ ಇತ್ತು, ತದನಂತರ ನಾವು ರೋಡಲ್ಲಿ ಶೂಟಿಂಗ್ಸ್ ಎಲ್ಲ ಮಾಡ್ತಾ ಇದ್ವಿ. ಈಗ ಮತ್ತೆ ಆ ಪರಂಪರೆ ಸ್ಟಾರ್ಟ್ ಆಗಿದೆ. ಇತ್ತೀಚಿನ ಸಿನಿಮಾಗಳು ಸೆಟ್ ಅಲ್ಲಿ ಮಾಡ್ತಿದ್ದಾರೆ. ಇದು ಕೂಡ ಆಲ್ಮೋಸ್ಟ್ 50% ಸಿನಿಮಾ ಸೆಟ್ ಅಲ್ಲಿ ಶೂಟ್ ಮಾಡ್ತಿರುವಂತದ್ದು. ನಾವು ನೋಡ್ತಿರುವಂತಹ ಎಷ್ಟೋ ವಿಜುವಲ್ಸ್ ನ ಈ ಒಂದು ಸಿನಿಮಾದಲ್ಲಿ ನೋಡ್ಬೋದು. ಆಲ್ಮೋಸ್ಟ್ ಒಂದು 800ರಿಂದ 1000 ವರ್ಷಗಳ ಹಿಂದಿನ ಸೆಟ್ಟಿನ ಪ್ರಿಪೇರ್ ಮಾಡ್ತಿದ್ದಾರೆ ಸರ್. ಚೆನ್ನಾಗಿ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಅಂತ ನಾನು ನಿಮ್ಮ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗುರು ಸರ್, ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನೀವು? ನನ್ನ ಹೆಸರು ಆದರ್ಶ್. ಈ ವೇದಿಕೆ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು. ನಮ್ಮೆಲ್ರಿಗೂ ಒಂದು ಸಪೋರ್ಟಿವ್ ಆಗಿ ಈ ಹೀರೋ ಆಗಿ ನಿಂತಿರೋದಕ್ಕೆ ಕಾರ್ತಿಕ್ ಮಹೇಶ್ ಬ್ರೋಗೆ ಥ್ಯಾಂಕ್ ಯು, ಮತ್ತೆ ಹ್ಯಾಪಿ ಬರ್ಡೇ. ವೆರಿ ಹ್ಯಾಪಿ ಬರ್ತ್ಡೇ. ಒಳ್ಳೇದಾಗ್ಲಿ, ಖುಷಿಯಾಗಿರೋ, ಆರಾಮಾಗಿರೋ. ಅಂಡ್ ಐ ವುಡ್ ಲವ್ ಟು ಕಾಲ್ ಅನದರ್ ಮುಖ್ಯ ಅತಿಥಿ ಆನ್ ಸ್ಟೇಜ್. ಕಾಣದ ಕೈ ಒಂದು ಯಾವಾಗ್ಲೂ ಸಪೋರ್ಟ್ ಮಾಡ್ತಾ ಇರುತ್ತೆ. ಪಾಪ ಅವ್ರಿಗೊಂದು ಸಣ್ಣ ಪಾತ್ರ ಕೂಡ ಕೊಡ್ಲಿಲ್ಲ ನಮ್ಮ ಗುರು ಸರು. ಸೊ ಮೇಡಮ್ ಪ್ರೀತಿಕಾ ದೇಶಪಾಂಡೆ ಅವ್ರು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. ನಮ್ಮ ಜೊತೆ ನೀವು ಬಂದ್ರೇನೆ ನಮ್ಗೆಲ್ರಿಗೂ ಖುಷಿ. ಪ್ಲೀಸ್ ಕಮ್. ಅದಾದ್ಮೇಲೆ ನಾನು ಮಾತು ಶುರು ಮಾಡೋದು. ಪ್ಲೀಸ್ ಕಮ್, ಪ್ಲೀಸ್ ಕಮ್. ಸೊ ಇವರು ಕೆಲವರಿಗೆ ಗೊತ್ತಿರ್ತಾರೆ ಅಥವಾ ಇನ್ ಕೆಲವರಿಗೆ ಗೊತ್ತಿಲ್ಲ. ಪ್ರೀತಿಕಾ ಮೇಡಮು ನಮ್ಮ ಗುರು ಸರ್ ಅವರ ವೈಫ್. ಸೊ ನಾನು ಈ ಮುಂಚೆ ನಮ್ಮ ಗುರು ಸರ್ ಅವರ ಟೀಮ್ ನಲ್ಲಿ ವರ್ಕ್ ಮಾಡಿರೋದ್ರಿಂದ ಎಲ್ಲರೂ ಸ್ವಲ್ಪ ಒಳ್ಳೆ ಪರಿಚಯ ಅಂತ ಹೇಳ್ಬಹುದು. ಸೊ ದ ಬ್ಯೂಟಿಫುಲ್ ಗಾರ್ಜಿಯಸ್ ಲೇಡಿ ಆನ್ ಸ್ಟೇಜ್, ವೆಲ್ಕಮ್ ಮ್ಯಾಮ್. ಸೊ ಪಾಪ ಮೇಡಮ್ ಅವರು ಒಂದು ಸಣ್ಣ ಪಾತ್ರ ಕೊಡ್ಲಿ ಅಂತ ಕೇಳ್ಕೊಂಡಿದ್ರು ಅಂತ ಕಾಣಿಸುತ್ತೆ. ಹಿ ಡಿಸಪಾಯಿಂಟೆಡ್. ನಾನು ಐ ವಾಸ್ ಎಕ್ಸ್ಪೆಕ್ಟಿಂಗ್ ಎಲ್ಲೋ ಒಂದು ಕೋವಿನೋ ಇನ್ನೊಂದೇನೋ ಒಂದು ತಗೊಂಡು ನೀವು ಬಂದು ಫೈಟ್ ಮಾಡ್ತೀರಾ ಅಂತ ಐ ವಾಸ್ ಎಕ್ಸ್ಪೆಕ್ಟಿಂಗ್. ಯಾ ಸರ್, ಗುರು ಸರ್ ಯೋಚನೆ ಮಾಡಿ. ಯಪ್ಪ, ಎಂತ ಸುಳ್ಳು ಹೇಳ್ತಾ ಇದಾರೆ ಅಂತ ನನ್ನ ಕಣ್ಮುಂದೆ ಕಾಣಿಸ್ತಾ ಇದೆ. ಎನಿವೆ, ಆಲ್ ದಿ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ರಾಮರಸ ಗುರು ಸರ್ ಅವರ ತಂಡದಲ್ಲಿ ಒಂದು ಕಾಮನ್ ಆಗಿ ನಡೆಯುವಂತ ಒಂದು ವಿಚಾರ ಅಂತಂದ್ರೆ ಹೊಸಬಗೆ ಅವರು ಕೊಡುವಂತಹ ಅವಕಾಶ ಅಂತ ಹೇಳಬಹುದು. ಅದು ಒಬ್ರಿಗೋ ಇಬ್ರಿಗೋ ನಡೀತಿತ್ತು, ಬಟ್ ಬರೋಬ್ಬರಿ 15 ಜನಕ್ಕೆ ಒಟ್ಟಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಗುರು ಸರ್. ಇದೇ ರೀತಿಯಾಗಿ ನಿಮ್ಮ ಟೀಮ್ ಇಂದ ಹೊಸಬರ ಒಂದು ಅಬ್ಬರ ನಡೀತಾ ಇರಲಿ ಅಂತ ಐ ವಿಶ್. ಅಂಡ್ ಇದರಲ್ಲಿ ಸ್ಪೆಷಲ್ ಆಗಿ ಅನಿಲ್ ಅವರು ಕೂಡ ಈ ಸತಿ ಈಸ್ ಟೇಕಿಂಗ್ ಪಾರ್ಟ್. ಐ ಆಮ್ ವೆರಿ ಹ್ಯಾಪಿ ಟು ಸಿ ಯು ಆನ್ ಸ್ಕ್ರೀನ್. ಅಂಡ್ ನಮ್ಮ ಕಾರ್ತಿಕ್ ಅವರ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದ್ರೆ ತುಂಬಾ ಕ್ರಿಯೇಟಿವ್ ಆಗಿ ತಂಡ ಈ ಒಂದು ಟೀಸರ್ ನ ಮಾಡಿದೆ ಅಂತ ಹೇಳ್ಬಹುದು. ಕಾರ್ತಿಕ್ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಈ ಮುಂಚೆ ನಾವು ನೋಡ್ತಾ ಇದ್ದಂತ ಕಾರ್ತಿಕ್ ಅವರ ಒಂದು ಆನ್ ಸ್ಕ್ರೀನ್ ಅಪಿಯರೆನ್ಸ್ ಟೋಟಲ್ ಆಗಿ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಹುದು. ಅಂಡ್ ಆಲ್ಸೋ ಕಾನ್ಸೆಪ್ಟ್ ಯೋಚನೆ ಮಾಡಿದ್ರೆ ತುಂಬಾ ವಿಭಿನ್ನವಾಗಿದೆ. ಅದರಲ್ಲಿ ಮಲ್ಟಿಪಲ್ ಕ್ಯಾರೆಕ್ಟರ್ ನ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅಂಡ್ ಆಲ್ಸೋ ಹಳೇದು ಯಾವುದೋ ಒಂದು ವಿಚಾರವನ್ನ ತಿಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆಗ್ಲೇ ಅನಿಲ್ ಅವರು ಹೇಳಿದಾಗೆ ಮೊದಲು ಸೆಟ್ ಅಲ್ಲಿ ಶೂಟಿಂಗ್ ಗಳು ನಡೀತಿತ್ತು, ಅಂಡ್ ಅದನ್ನ ಮತ್ತೆ ನಾವು ನೋಡುವಂತ ಅವಕಾಶ ಮಾಡ್ಕೊಡ್ತಾ ಇದ್ದಾರೆ ಗುರು ಸರ್. ಸೊ ಇಡೀ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಅಂಡ್ ಕಾರ್ತಿಕ್, ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೇನ್. ಒಳ್ಳೇದಾಗ್ಲಿ, ಇದೇ ರೀತಿಯಾಗಿ 100 ಸಿನಿಮಾಗಳನ್ನ ಆದಷ್ಟು ಬೇಗ ಮಾಡಿ. ಅಂಡ್ ಪ್ರತಿ ಸಲ ಬರ್ತ್ಡೇಗೆ ನಾವೆಲ್ಲರೂ ಬಂದು ವಿಶ್ ಮಾಡೋ ಹಾಗಾಗ್ಲಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಕಾರ್ತಿಕ್ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಒಳ್ಳೇದಾಗ್ಲಿ. ಟೀಸರ್ ನೋಡಿದಾಗ ತುಂಬ ಕ್ರಿಯೇಟಿವ್ ಆಗಿ
ಲೈಕ್ ಮೂಡ್ ಬಂದಿದೆ. ಸೊ ಮೊದಲನೇದಾಗಿ ಅವರು ಹೊಸ ಕಲಾವಿದರಿಗೆ ಅವಕಾಶಗಳನ್ನ ಕೊಡ್ತಿದ್ದಾರೆ ಗುರು ಸರ್. ಸೊ ಅಕಾಡೆಮಿಯಿಂದ ಇನ್ನೂ ಹಲವಾರು ಜನ ಬಂದು ಅವರ ಒಂದು ಪ್ಲ್ಯಾಟ್ಫಾರ್ಮ್ ಆಗಲಿ ಅಂತ ನಾನು ಆಶಯಿಸ್ತೀನಿ. ಸೊ ಒಳ್ಳೇದಾಗಲಿ ಇಡೀ ಟೀಮ್ಗೆ. ಮೂವಿ ಶತದಿನೋತ್ಸವವನ್ನು ಆಚರಿಸಿ ಬ್ಲಾಕ್ ಬ್ಲಾಸ್ಟರ್ ಆಗಲಿ ಅಂತ ಹಾರೈಸ್ತೀನಿ. ಧನ್ಯವಾದಗಳು. ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಸೊ ಹ್ಯಾಪಿ ಬರ್ತ್ಡೇ ಕಾರ್ತಿಕ್ ಮಹೇಶ್. ಟೀಸರ್ ಲುಕ್ಸ್ ಅಮೇಝಿಂಗ್, ಪ್ರಾಮಿಸಿಂಗ್. ನಾನು ಆ್ಯಕ್ಚುಲಿ ಕಾರ್ತಿಕ್ ಮಹೇಶ್ ಪರ್ಫಾರ್ಮೆನ್ಸ್ ನೋಡಿದ್ದೆ. ಈ ಒಂದು ಟೀಸರಲ್ಲಿ ಎಲ್ಲ ಏನಂತಾರೆ ಅವ್ರ ಇಡೀ ಪರ್ಫಾರ್ಮೆನ್ಸ್, ಆ ಕ್ಯಾರೆಕ್ಟರ್ ನನಗೆ ನೋಡಿ ತುಂಬಾ ಶಾಕ್ ಆಯಿತು. ಆ್ಯಂಡ್ ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಒಳ್ಳೇದಾಗಲಿ ಟೀಮ್ಗೆ, ಇಡೀ ತಂಡಕ್ಕೆ ಒಳ್ಳೇದಾಗಲಿ, ಗುರು ಸರ್ಗೆ ಆ್ಯಂಡ್ ಗಿರಿ ಸರ್ಗೆ. ಆ್ಯಂಡ್ ಮ್ಯೂಸಿಕ್ ಇಸ್ ಅಮೇಝಿಂಗ್. ಇಡೀ ತಂಡಕ್ಕೆ, ಎಲ್ಲ ನ್ಯೂ ಕಮರ್ಸ್ಗೆ ಹಾಗೆ ಟೆಕ್ನಿಕಲ್ ಟೀಮ್ಗೆ ತುಂಬಾ ಒಳ್ಳೇದಾಗಲಿ. ಆ್ಯಂಡ್ ಆಲ್ಸೋ ನಾವೆಲ್ಲರೂ ನಿಮ್ಮ ಸಕ್ಸಸ್ ಪಾರ್ಟಿಗೆ ಬಂದು ಇದೇ ಥರ ಸೆಲೆಬ್ರೇಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಸೊ ಆಲ್ ದಿ ವೆರಿ ಬೆಸ್ಟ್. ನಮಸ್ಕಾರ ಎಲ್ಲರಿಗೂ. ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ಡೇ ಕಾರ್ತಿಕ್. ಆ್ಯಂಡ್ ನಾನು ನೋಡಿದ್ದು ಬಿಗ್ ಬಾಸಲ್ಲಿ ನೋಡಿದ್ದು ಕಾರ್ತಿಕೇ ಬೇರೆ. ಆ್ಯಂಡ್ ಇಲ್ಲಿ ಮೂವಿನಲ್ಲಿ ನಾನು ಫಸ್ಟ್ ಟೈಮ್ ನಿಮ್ಮ ಆ್ಯಕ್ಟಿಂಗ್ ನೋಡ್ತಾ ಇರೋದು ಆ್ಯಕ್ಚುಲಿ. ಸೊ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಂಡ್ ತುಂಬ ಚೆನ್ನಾಗಿ ಓಡಲಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಗುರು ಸರ್ ಹಾಗೂ ಗಿರಿ ಸರ್ ಹಾಗೆ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಮೂವಿ ಚೆನ್ನಾಗಿ ಓಡಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಹ್ಯಾಪಿ ಬರ್ತ್ಡೇ ಕಾರ್ತಿಕ್. ಮೇಗಾ ಬ್ಲೆಸ್ ಯು, ಮೇ ಯು ಹ್ಯಾವ್ ಮೆನಿ ಮೋರ್. ಕಾರ್ತಿಕ್ ಅಣ್ಣಂಗೆ ಒಳ್ಳೇದಾಗಲಿ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಟೀಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕಾರ್ತಿಕ್ ಹ್ಯಾಪಿ ಬರ್ತ್ಡೇ. ನನ್ನ ತಮ್ಮನಿಗೆ ಎಲ್ಲರೂ ಆಶೀರ್ವಾದ ಮಾಡಿ 100 ಕಾಲ ಸುಖವಾಗಿ ಸಂತೋಷವಾಗಿ ಬಾಳಲಿ ಅಂತ ನಾನು ಆಶೀರ್ವಾದ ಮಾಡ್ತಿದ್ದೀನಿ. ಆ್ಯಂಡ್ ರಾಮರಸ ಟೀಸರ್ ಎಕ್ಸ್ಟ್ರಾಡಿನರಿ ಆಗಿದೆ. ರಾಮರಸದಲ್ಲಿ ಕಾರ್ತಿಕ್ ಅವರ ನವರಸನ ನೋಡ್ಬೋದು ಅಂತ ಅನ್ಕೋತಾ ಇದ್ದೀನಿ ನಾನು. ತುಂಬ ಚೆನ್ನಾಗಿದೆ. ಕಾರ್ತಿಕ್ ಎಷ್ಟು ಟ್ಯಾಲೆಂಟೆಡ್ ಅಂತ ನಾನು ನೋಡಿದ್ದೀನಿ. ಈಸ್ ಅ ಗುಡ್ ಡಾನ್ಸರ್, ಗುಡ್ ಫೈಟರ್ ಅನ್ನೋದು ಎಲ್ರಿಗೂ ಗೊತ್ತೇ ಇರುತ್ತೆ. ಬಿಗ್ ಬಾಸಲ್ಲಿ ನೋಡಿರ್ತೀರ. ಸೊ ಅಫ್ಕೋರ್ಸ್ ಎಲ್ಲ ಥರದ ಒಂದು ಪಾತ್ರನೂ ನಿಭಾಯಿಸೋವಂಥ ಒಬ್ಬ ಟ್ಯಾಲೆಂಟೆಡ್ ಆ್ಯಕ್ಟರ್ ಆ್ಯಂಡ್ ಪ್ರಾಮಿಸಿಂಗ್ ಆ್ಯಕ್ಟರ್ ಅಂತ ಹೇಳ್ಬೋದು. ಆ್ಯಂಡ್ ಟೀಸರ್ ತುಂಬ ಚೆನ್ನಾಗಿ ಬಂದಿದೆ. ಇಡೀ ತಂಡಕ್ಕೆ ಐ ವಿಶ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಸಿನಿಮಾ ದೊಡ್ಡ ಯಶಸ್ಸನ್ನು ಕಾಣಲಿ ಅಂತ ನಾನು ಮನಸಾರೆ ಹಾರೈಸ್ತೀನಿ. ಆ್ಯಂಡ್ ಬಹಳಷ್ಟು ಜನ 15 ಜನ ಹೊಸ ಪ್ರತಿಭೆಗಳು ಬಂದಿದ್ದೀರಾ ಚಿತ್ರರಂಗಕ್ಕೆ. ವೆಲ್ಕಮ್. ಆ್ಯಂಡ್ ನಿಮಗೂ ಕೂಡ ಆಲ್ ದ ವೆರಿ ಬೆಸ್ಟ್. ಇಂಥ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಿಮಗೆ ಅವಕಾಶ ಸಿಕ್ಕಿದೆ, ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ನಿಮಗೂ ಆಲ್ ದ ಬೆಸ್ಟ್ ಹೇಳ್ತಿದ್ದೀನಿ. ಮತ್ತೊಮ್ಮೆ ಇಡೀ ತಂಡಕ್ಕೆ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಆನ್ ದಿಸ್ ಟೀಸರ್ ಲಾಂಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ಫೈನಲಿ ಮಾತಾಡಲೇಬೇಕು. ಓಕೆ, ನಮಸ್ಕಾರ ಎಲ್ಲರಿಗೂ. ರಾಮರಸ ಎಲ್ಲ ಇವೆಂಟು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಅದಕ್ಕೆ ಕಾರಣ ಆದಂಥ ಎಲ್ಲ ಮೀಡಿಯಾದವ್ರಿಗೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಥ್ಯಾಂಕ್ಸ್. ಕಾರ್ತಿಕ್ ಸ್ವಲ್ಪ ದಿನ ಸೆಟ್ಗೆ ಹೋಗಿದ್ದೀನಿ ನಾನು. ಸೊ ನೋಡ್ತಾ ಇರ್ತೀನಿ ಕಾರ್ತಿಕ್ನ. ನನಗೆ ಕಾರ್ತಿಕ್ ಅವ್ರನ್ನ ನೋಡ್ತಾ ಇದ್ರೆ ರಾಜಾಹುಲಿ ಟೈಮ್ ನೆನಪಾಗುತ್ತೆ. ಯಶ್ ಅವ್ರಿಗಿದ್ದಂಥ ಡೆಡಿಕೇಶನ್ನು, ಇಂಪ್ರೊವೈಸೇಷನ್ನು ಹಾಗೂ ಹಾರ್ಡ್ ವರ್ಕ್ ಇದಷ್ಟು ಕಾರ್ತಿಕಲ್ಲಿ ಕಾಣಿಸುತ್ತೆ ನನಗೆ. ಹೋಪ್ಫುಲಿ ಯಶ್ ಅವ್ರ ಥರನೇ ಬೆಳೀಲಿ ಕಾರ್ತಿಕ್ ಅವರು. ದಿಸ್ ಇಸ್ ಯುವರ್ ಬರ್ಡೇ ಗಿಫ್ಟ್ ಫಾರ್ ಯು ಫ್ರಮ್ ಮೈ ಸೈಡ್. ಆಲ್ ದ ವೆರಿ 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 ಬೆಸ್ಟ್ ಕಾರ್ತಿಕ್. ಮೆನಿ ಮೋರ್ ಟು ಕಮ್. ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು ಫಾರ್ ಆಲ್ ದ ಗೆಸ್ಟ್ ಫಾರ್ ಕಮಿಂಗ್ ಹಿಯರ್. ಥ್ಯಾಂಕ್ ಕಾರ್ತಿಕ್, ಟೀಸರ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ವೆರಿ ಪ್ರಾಮಿಸಿಂಗ್ ಆ್ಯಕ್ಟರ್ ಅಂತ ಅನಿಸ್ತಾ ಇದ್ದೀರಾ. ಐ ವಿಶ್ ಯು ದ ಬೆಸ್ಟ್. ಆ್ಯಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ನಾವು ಏನು ಶೂಟ್ ಮಾಡ್ತಾ ಇದ್ವಿ, ಔಟ್ಪುಟ್ ಏನು ಬಂದಿದೆ ನನಗೆ ಸಖತ್ ಖುಷಿ ಕೊಡ್ತಾ ಇದೆ. ಆಲ್ ದ ಬೆಸ್ಟ್ ಗುರು ಸರ್, ಗಿರಿರಾಜ್ ಸರ್ ಆ್ಯಂಡ್ ಆಲ್ಸೋ ದ ಟೀಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಫಸ್ಟ್ ಟೈಮ್ ಐ ಮೀಟಿಂಗ್ ಯು. ಆ್ಯಕ್ಚುಲಿ ಜಸ್ಟ್ 1 week ಬ್ಯಾಕ್ ನನಗೆ ಗಿರಿರಾಜ್ ಸರ್ ಅವರು ಫೋನ್ ಮಾಡಿಬಿಟ್ಟು ಹಿ ಟೋಲ್ಡ್ ಮೀ ಅಬೌಟ್ ದಿಸ್ ರಿಯಲಿ ಇಂಪಾರ್ಟೆಂಟ್ ರೋಲ್ ಇನ್ ದ ಫಿಲ್ಮ್. ಆ್ಯಂಡ್ I taken a very long break and after Barchari, and for me working with
ಗಿರಿರಾಜ್ ಸರ್. ಇದು ನನ್ನ 3ನೇ ಸಿನಿಮಾ. ಫಸ್ಟ್ ಸಿನಿಮಾ ತುಂಡೈಕ್ಲ ಸವಾಸ, ದೆನ್ ಅಮರಾವತಿ ಮಾಡಿದ್ದೆ. He is such a great writer, a passionate storyteller. ತುಂಬ ಖುಷಿ ಆಗುತ್ತೆ ನನಗೆ ಅವ್ರ ಜೊತೆ ಕೆಲಸ ಮಾಡೋದು. ಲೈಕ್ ಆಸ್ ಎನ್ ಆಕ್ಟರ್ ಐ ಫೀಲ್ ಲೈಕ್ there is always something to grow working with Giriraj sir and Guru Deshpande sir ಜೊತೆ ನನ್ನ first time and he's always been so warm and welcoming. ಸೆಟ್ಟಲ್ಲೂ ಒಂಥರ ಡಿಫ್ರೆಂಟ್ ಫೀಲ್ ಇದೆ ಆ್ಯಂಡ್ ಆ್ಯಕ್ಟರ್ಸ್ ಆಗಲಿ, ಬಾಲಾಜಿ ಸರ್ ಆಗಲಿ, ಆ್ಯಂಡ್ ಯು ನೋ ದ ಹೋಲ್ ಟೀಮ್ ಇಸ್ ವೆರಿ ಪ್ಯಾಷನೆಟ್ ಕಮಿಂಗ್ ಟುಗೆದರ್ ಆ್ಯಂಡ್ ನನಗೆ ತುಂಬ ಖುಷಿ ಅನಿಸುತ್ತೆ ಆ್ಯಸ್ ಅನ್ ಆ್ಯಕ್ಟರ್ ಬೀಯಿಂಗ್ ಅ ಪಾರ್ಟ್ ಆಫ್ ಇಟ್. ಸೊ ಥ್ಯಾಂಕ್ ಯು ಸರ್. ಟೀಸರ್ ನನಗೆ ಆ್ಯಕ್ಚುಲಿ ನಾನು ಕಾರ್ತಿಕ್ ಅವ್ರನ್ನ ಬಿಗ್ ಬಾಸಲ್ಲಿ ನೋಡಿದ್ದೀನಿ ಆ್ಯಂಡ್ ಐ ಆಮ್ ಆ್ಯಕ್ಚುಲಿ ಅ ಫ್ಯಾನ್ ಆಫ್ everyone and someone asked me once neenu big boss ge hogodadre yadru I said I don't know if I have the guts to do it. So you guys are like, all of y'all are like such winners and y'all are so amazing. And Karthik avaru, the way you are, you have such great screen presence. Neevu tumba channagi act martira and I'm really waiting to see the whole film come together. So all the best to all of us. Thank you Guru sir, Giri sir, for considering me to be a part of it. Thank you. ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನಿ. ಬಿಗ್ ಬಾಸ್ ಅಲ್ಲಿ ಕಾರ್ತಿಕ್ ಜೊತೆ ಕಾಲ ಕಳೆದು ಅವನ ಬಗ್ಗೆ ಅವನ ಆಂತರಿಕ ಭಾವಗಳನ್ನೆಲ್ಲ ಅರಿತುಕೊಂಡಿರುವಂತಹ ಎಲ್ರಿಗೂ ಇವತ್ತು ಅವನನ್ನು ಹಾರೈಸ್ಲಿಕ್ಕೆ ಬಂದಿದ್ದೀರಾ. ಇದರಿಂದ ನಮಗೆ ಲಾಭ ಆಗಿದೆ, ಅದಕ್ಕೋಸ್ಕರ ನಿಮಗೆ ನನ್ನಿ. ಸಿನಿಮಾ ಶುರುವಾದಾಗ ಆ್ಯಕ್ಚುಲಿ ಇಂಡಸ್ಟ್ರಿಯ ಪರಿಸ್ಥಿತಿ ಹೋಗ್ತಾ 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 ಇನ್ನೂ ಹದಗೆಡ್ತಾನೆ ಹೋಗ್ತಾ ಇದೆ. ಸುಳ್ಳು ಕೇಳೋಣ, ಪ್ರೇಕ್ಷಕ ಒಬ್ಬನನ್ನೇ ನಂಬಿಕೊಂಡು ಸಿನಿಮಾ ಮಾಡುವ ಒಂದು ಅಯೋಮಯ ಸ್ಥಿತಿ ಅಲ್ಲಿಗೆ ಬಂದ್ಬಿಟ್ಟಿದ್ವಿ. ಅಟ್ಲೀಸ್ಟ್ ಈಗ ನಾವು ಟಿವಿಗೆ ಹೋಗ್ತೀವಿ, OTTಗೆ ಹೋಗ್ತೀವಿ, ಅವ್ರಿಗೆಲ್ಲಾದ್ರೂ ಹೋಗ್ತೀವಿ ಅನ್ನುವ ಸಿನಿಮಾಗಿಂತ ಈಗ ಪ್ರೇಕ್ಷಕನೇ ಫೈನಲ್ ಆಗಿ ಉಳ್ಕೊಂಡಿರುವ ಸಂದರ್ಭದಲ್ಲಿ ನಾವು ಬಂದಿದ್ದೀವಿ. ಮೊದಲಿಂದಲೂ ತಲೆ ಇರೋರು ಯಾರೂ ಸಿನಿಮಾ ಮಾಡಬಾರ್ದು, ಮಾಡಲ್ಲ. ಸಿನಿಮಾ ಮಾಡೋರು ಎಲ್ಲರೂ ನನ್ನ ಮಂಡೆಯಿಂದ ಬಂಡೆ ಚಚ್ತೀನಿ ಅನ್ನುವಂತಹ ಬಾಂಡತನ ಯಾರಿಗಿದೆಯೋ ಅವರಷ್ಟೇ ಸಿನಿಮಾ ಮಾಡೋದು. ಎಲ್ಲ ಕ್ಷೇತ್ರದಲ್ಲಿ ಇವರ ಆಕ್ಟರ್, ಇವರ ಟೆಕ್ನಿಷಿಯನ್, ಇವರ ಪ್ರೊಡ್ಯೂಸರ್, ಇವರ ಡಿಸ್ಟ್ರಿಬ್ಯೂಟರ್. ಇದು ಸಾಮಾನ್ಯದವರಿಗೆ ಅಲ್ಲ. ಇದು ವಿಧಿ ಬರವನ್ನೇ ಬದಲಾಯಿಸ್ತೀನಿ ಅಂತ ಹಠ ಇಟ್ಕೊಂಡು ಮಾಡಿರುವ ಮನುಷ್ಯ ಸಂಕಲ್ಪ ಇರುವಂತವರೇ ಸಿನಿಮಾ ಇಂಡಸ್ಟ್ರಿಗೆ ಬರ್ಲಿಕ್ಕೆ ಸಾಧ್ಯ. ಸೊ ಈಗ ಅದು ಅಂಡರ್ಲೈನ್ ಆಗಿಬಿಟ್ಟಿದೆ. ಯಾವಾಗ 1912 ಇತ್ತೋ, ಏನೂ ಗೊತ್ತಿಲ್ಲದೆ ಇದ್ದಾಗ ಸಿನಿಮಾ ಶುರು ಮಾಡಿದ್ವಿ. ಪೋಸ್ಟ್ ಪ್ಯಾಂಡಮಿಕ್ ನಾವಿವತ್ತು ಆ ಪರಿಸ್ಥಿತಿಯಲ್ಲಿ ಬಂದಿದ್ವಿ. ಅಂತ ಸಂದರ್ಭದಲ್ಲಿ ಇವ್ರಿಗೆ ಅದು ಏನು ಖಚಿತ ಗೊತ್ತಿಲ್ಲ, ಈಗ ನಾನು ಸಿನಿಮಾ ಮಾಡ್ತೀನಿ ಅಂತ ಶುರು ಹಚ್ಕೊಂಡ್ವಿ. ಅಂಡ್ ಆಫ್ ಆಲ್ ದ ಪೀಪಲ್ ಹಿ ಕಾಲ್ಡ್ ಮೀ. ನಾನು ನನ್ನ ಇದರಲ್ಲೇ ಬಂದಿದ್ದೆ, ಒಳ್ಳೆ ಡೈರೆಕ್ಟರ್ ಕಮರ್ಷಿಯಲ್ ಆಗಿ ಮಾಡಲ್ಲ ಅಂತೇಳಿ. ಇವ್ರು ಒಂದೇ ಮಾಡ್ಬಿಟ್ಟು ನೀವು ಸಿನಿಮಾ ಮಾಡಿ, ನಾನು ಅದನ್ನ ಕಮರ್ಷಿಯಲ್ ಮಾಡ್ಬಿಡ್ತೀನಿ ಅಂತ. ನನಗೂ ಓಕೆ, ಯಾಕಂದ್ರೆ ನಮಗೆ ಮಾರ್ಕೆಟಿಂಗ್ ಎಲ್ಲ ನಾನು ಸ್ವಲ್ಪ ವೀಕೆ. ಹೌದು, ಖಂಡಿತ. ಸೊ ಹಂಗಾಗಿ ಶುರು ಆಯಿತು ಸಿನಿಮಾ. ಶುರುವಾದಾಗ ನಾವು ಮುಖ್ಯವಾಗಿ ಅವಾಗೆಲ್ಲ ಹುಡುಕ್ತಾ ಇರಬೇಕಾದ್ರೆ ಈ ಸಿನಿಮಾನ ಲೀಡ್ ಮಾಡ್ಲಿಕ್ಕೆ ಒಬ್ಬ ನಾಯಕ ನಟ ಬೇಕಿತ್ತು. ಮಾರ್ಕೆಟಿನ ಹಂತದಲ್ಲಿ ದೊಡ್ಡ ಸ್ಟಾರ್ಸ್ ಯಾರು, ಮತ್ತೆ ಕತೆಗೂ ಸೂಟ್ ಆಗ್ತಿಲ್ಲ. ನಮ್ಮ ಟೀಸರ್ಲಿ ಹೇಳಿದ್ರು, ಅವ್ರು ನಮ್ಮ ಕತೆಗೆ ಸೂಟ್ ಆಗಿರಲ್ಲ, ಸ್ಟಾರ್ ಬರ್ತೀನಿ ನಮಗೇನು ಅನ್ನೋದು ರೀತಿಯಲ್ಲಿ. ಸೊ ಅದ್ರ ಸ್ವಲ್ಪ ಆದ್ರೂ ಜನರ ಮಧ್ಯದಲ್ಲಿ ಗುರುತಿಸ್ಕೊಂಡಿದ್ದಂತಹ ಇದೊಂತ ಆ ಟೈಮಲ್ಲಿ ಬಿಗ್ ಬಾಸ್ ಖ್ಯಾತಿ ಇದೆಲ್ಲವೂ ಮಾರ್ಕೆಟಿಂಗ್ ಡಿಸಿಷನ್ ಇಂದಲೇ ನಾವು ಇವರನ್ನು ಅಪ್ರೋಚ್ ಮಾಡಿದ್ವಿ. ಇವರು ಬಂದರು. ಹಂತವಾಗಿ ಕಾರ್ತಿಕ್ ಅವರು ನಮ್ಮನ್ನು ಆವರಿಸ್ಕೊಂಡಿರೋ ರೀತಿ ಹೇಗಿತ್ತು ಅಂದರೆ, ನಾವು ಅಂದ್ಕೊಂಡಿರೋ ಬಜೆಟ್ ನಂದು ಒಂದಿದೆ ಅಂದ್ರೆ, ನಾವು ಯಾವತ್ತು ಬಜೆಟ್ ಹತ್ಕೊಂಡ್ರೆ ಅದ್ರ ಅಕ್ಕಪಕ್ಕನೇ ಯಾವತ್ತಿರ್ತೀವಿ. ಬಟ್ ಹಂತವಾಗಿ ಇವತ್ತು ನಾವೇನು ಅಂದ್ಕೊಂಡಿದ್ದೀವೋ ಆ ಸಿನಿಮಾ ಆ ಹಂತದಲ್ಲಿ ಉಳಿದಿಲ್ಲ. ಇದು ಇವತ್ತಿಗೆ ಯಾವ ಪದ ನಾನು ತುಂಬ ಡಿಟೆಸ್ಟ್ ಮಾಡ್ತೀನಿ, ನಾವು ಪ್ಯಾನ್ ಇಂಡಿಯಾ ಅಂತೇಳಿ. ಅದರ ಮಟ್ಟಕ್ಕೆ ಬೆಳೆಯುವ ಎಲ್ಲ ಲಕ್ಷಣಗಳು ತಗೋಬಿಟ್ಟಿದೆ. ಸೆಟ್ಗಳು ದೊಡ್ಡದಾಗ್ತಾ ಇದೆ, ಬಜೆಟ್ ದೊಡ್ಡದಾಗ್ತಾ ಇದೆ. ಏನು 5 ಜನ ಇದ್ರು, ಈಗ 50 ಜನರು ಬೇಕು ನಮಗೆ ಹೊಡೆಯೋಕ್ಕೆ ಅನ್ನೋ ರೀತಿಯಲ್ಲಿ ಕಾನ್ಸೆಪ್ಟ್ ದೊಡ್ಡದಾಗ್ತಾ ಇದೆ. ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್, ಎಲ್ಲರೂ ಇವತ್ತು ಈ ಹುಟ್ಟು ಹಬ್ಬದ ದಿನ ಆಚರಿಸ್ತಾ ಇರೋ ಈ ಹುಡುಗ ಅಷ್ಟು ನಂಬಿಕೆ ಈ ಕ್ಷಣದಲ್ಲಿ ಒಬ್ಬ ನಿರ್ಮಾಪಕನಿಗೆ ಮತ್ತೊಬ್ಬ ನಿರ್ದೇಶಕನಿಗೆ ಕೊಡ್ತಾನಂದ್ರೆ ಅವನೇನು ಅಂತೇಳಿ. ಸೊ ಹಾಗಾಗಿ ಹುಟ್ಟು ಹಬ್ಬದ ನಲ್ವಾರೈಕೆಗಳು ಗೆಳೆಯ, ಅಷ್ಟು ನಂಬಿಕೆ ನೀವು ನಮಗೆ ತಂದು ಕೊಟ್ರಿ. ಮಾಡಿದಾನೆ ಇವನು ನೋಡಕ್ಕೆ ಬರ್ತಾರೆ, ಇದು ಬರ್ತಾರೆ ಅದು ನಮ್ಗೆ ಗೊತ್ತಿಲ್ಲ, ಅದು ಹಣೆ ಬರ ಇವತ್ತು ಯಾರೆಲ್ಲ ನೋಡಕ್ಕೆ ಬರ್ತಾರೆ ಅವ್ರನ್ನ 4 ಜನರಿಗೆ ಇವನನ್ನು ನೋಡು, ಈ ಸಿನಿಮಾ ಚೆನ್ನಾಗಿದೆ ಅನ್ನೋ ನಂಬಿಕೆ ನಾವಿಬ್ರು ಸೇರೆ ಮಾಡಿರೋದು. ಇಬ್ರು ಅಂದ್ರೆ ಪ್ರೊಡಕ್ಷನ್ ಆ್ಯಂಡ್ ಆಕ್ಟಿಂಗ್ ಟೀಮ್ ಸೇರೆ ಮಾಡಿರೋದು. ಸೊ ಇದೆಲ್ಲದರ ನಡುವೆ ಒಂದು ಸಿನಿಮಾ ಆಗಿ ಮೂಡಿ ಬಂದಿರುವಂಥ ಸಂದರ್ಭದಲ್ಲಿ ಇದು ಇದಾಗ್ತಿದೆ. ಇದು ಜಸ್ಟ್ ಕ್ಯಾರೆಕ್ಟರ್ ರಿವೀಲ್ ಪಂಚ್. ನಾವೇನು ಟೀಸರ್ ಅಂತಲೂ ಬಿಟ್ಟಿಲ್ಲ, ಏನೂ ಬಿಟ್ಟಿಲ್ಲ. ಆದರೆ ಪ್ರತಿ ಸಲ ನಮ್ಮ ಸ್ಟಾರ್ ಬರ್ತಾಗ ಏನೋ ಬಿಡ್ತೀವಲ್ಲ ಅಂತ ನಮ್ಗೆ ಹೀರೋ ಒಪ್ಕೊಂಡು ಆಯ್ತು. ನಾವೀಗ ಅವ್ರು ಈಗ ಜನ ಒಪ್ಕೋಬೇಕಷ್ಟೇ, ಯಾಕಂದ್ರೆ ನಮಗೆಲ್ಲ ಕಾಣಿಸ್ತಾ ಇದೆ. ಮೇಡಮ್ ಅವರು ಹೇಳಿದ್ರು,
ಅವತ್ತಿನ ಹಾರ್ಡ್ ವರ್ಕ್ ಅಂತೇಳಿ ಅದು ತುಂಬ ಇವತ್ತಿನ ಹೆಚ್ಚಿನ ಹುಡುಗಿಯರಲ್ಲಿ ನಾನು ಗಮನಿಸ್ತಾ ಇಲ್ಲ. ಅಟ್ಲೀಸ್ಟ್ ವಿ ಆರ್ ಆಲ್ ಸೇಮ್ ಜನರೇಷನ್, 2000ಗೆ ದೊಡ್ಡವರಾದ್ರು ನಾವೆಲ್ಲರೂ. ಸೊ ಈಗ 2020 ಬರ್ತಾ ಇರುವಂತಹ ಹುಡುಗಿಯರು ನೋಡ್ಬೇಕು ನಮ್ಗೆ ಭಯ ಆಗುತ್ತೆ. ಇಲ್ಲಿ ಲಿಟ್ರಲಿ ಹೇಳ್ತಾ ಇದ್ದೀವಿ, ಒಬ್ಬರಿಗೆ ರೋಲ್ ಇದೆ ಬನ್ನಿ ಅಂತ. ಇಲ್ಲ, ಅವತ್ತು ನಾವು ಟ್ರಿಪ್ಗೆ ಹೋಗ್ತಾ ಇದೀವಿ ಸರ್, ಆ ಡೇಟ್ಸ್ ಬಿಟ್ಬೇಕು, ಆಯ್ತಪ್ಪ ಟ್ರಿಪ್ಪೇ ಮಾಡ್ಕೊಂಡಿರು ನೀನು, ಬಿ ಆನ್ ದಿ ಸೇಮ್ ಟ್ರಿಪ್ ಅಂತ ಹೇಳ್ಕೊಂಡು ನಾವು ಹೇಳಿದ್ವಿ. ಇದೆಲ್ಲದರ ನಡುವೆ somebody who is dedicated, ಇಲ್ಲ ನಾನು ಬೆಳಿಬೇಕನ್ನೋಕ್ಕಿಂತ ಐ ಹ್ಯಾವ್ ಟು ಡೂ ಇಟ್. ಸಿನಿಮಾ ಇನ್ನೇನು ಅಲ್ಲ, ನಾವು ಅವತ್ತು ವಿಕ್ರಮ್ ಸರ್ ಅಲ್ಲಿ ಹೇಳ್ತಾ ಇದ್ದೆ, ಇದು ಆಗಲ್ಲ ಅಂತ ಗೊತ್ತಿದೆ, ನಾನು ಮಾಡಿದೆ ಅನ್ನೋದಿರುತ್ತಲ್ಲ, ಅಷ್ಟರಲ್ಲೇ ಉಳಿದದ್ದು ನೇಮು ಫೇಮು ಹಣ ಎಲ್ಲವೂ ಅದು ಸೆಕೆಂಡ್ರಿ, ಅದಕ್ಕೆ ಬರುವಂಥ ಪರ್ಕ್ಸ್ ಅಂದಿದ್ದು ಅದು ಆ ಕ್ಷಣಕ್ಕೆ ನಾನು ಆಗದೇ ಇದನ್ನ ನಾನು ಮಾಡಿಬಿಟ್ಟೆ ಅನ್ನೋದಿರುತ್ತಲ್ಲ, ಇದನ್ನೇ ತಗೋದಾಯ್ತು. ಸೊ ಪಾತ್ರ ಹೇಗಿತ್ತು, ಇಟ್ ವಾಸ್ ಕಂಪ್ಲೀಟ್ ಚಾಲೆಂಜ್. ಮಾಡೋಲಿಕ್ಕೆ ನನಗೆ ಚಾಲೆಂಜ್ ಆಗಿತ್ತು, ಈ ಜಾನರೇ ನನಗೆ ಗೊತ್ತಿಲ್ಲ, ಇದಕ್ಕೋಸ್ಕರ ನಾನು ಪ್ರಿಪೇರ್ ಆಗಬೇಕಾಯ್ತು. ನಾನು ಮತ್ತೆ ಒಂದು ಇದೇನು ಅಂದರೆ ಒಂದು 15-20 ವರ್ಷ ಇಲ್ಲ, ಬಹುಶಃ ಇನ್ನೂ ಹಿಂದಿಂದಲೂ ನನಗೆ ಈ ಅಕಲ್ಟ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ಸ್ವಲ್ಪ ಇವ್ರುಗಳ ಜೊತೆನೇ ಓಡಾಡ್ತಾ ಇದ್ದಿದ್ದರಿಂದ ಒಂದಷ್ಟು ಜ್ಞಾನ ಇತ್ತು. ಬಟ್ ಅದನ್ನು ಸಿನಿಮಾಗೆ ತರಲಿಕ್ಕೆ ಇರುತ್ತಲ್ಲ, ಸೊ ಹಾಗಾಗಿ ನೀವು ಒಂದು ಪ್ರವೇಶಿಕೆ ಅಂತ ತಗೊಳ್ಳಿ, ನಮ್ಮ ಅದ್ರ ಒಂದು ಪಾತ್ರದ ಒಳಗಡೆ ಒಂದು ಆತ್ಮ ಬರುತ್ತೋ ಇಲ್ಲೋ ಸೆಕೆಂಡ್ರಿ, ಅದನ್ನ ನೀವು ಸಿನಿಮ್ಯಾಟಿಕ್ ಆಗಿ ತೋರಿಸದೆ ಹೆಂಗೆ ತೋರಿಸ್ಬೇಕು ಅನ್ನೋದು ಒಂದು ಹಠ. ಅದು ಸಿನಿಮಾದಲ್ಲಿ ಏನು ತೋರಿಸ್ತೀವಿ, ಅದೊಂದು ದೇವ ಬಂದ್ಕೊಂಡು ಒಳಗಡೆ ಸೇರ್ತೀವಿ, ಇಲ್ಲ ಅದು ಅಭಿನಯದ ಮೂಲಕನೇ ಅದು ತೋರಿಸ್ಬೇಕಾಗತ್ತಲ್ಲ. ಮೇಡಮ್ ಯಾರು ಚೆನ್ನಾಗಿ ಪದ ಬಳಸೋದು, ಫ್ಲಿಪ್ ಪರ್ಸನಾಲಿಟಿ ಅಂತ. ಸೊ ಆ ರೀತಿಯ ಒಂದು ಭಾವನೆ ಇದೆಯಲ್ಲ, ಅದನ್ನ ತರಿಸೋದು ಅನ್ನೋ ರೀತಿಯಲ್ಲಿ ಬರುವಂಥದ್ದು ಅದು ಕಡಿಮೆ ಪ್ರಮಾಣದ ನಟರಿಗೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ನಟನಾಗಿ ಬಂದವನು, ನಾಯಕ ನಟನಾಗಿ ಬಂದವನು, ಈಗ ಅದಕ್ಕೆ ಆ ಪದ ಕನ್ನಡದಲ್ಲಿ ಸರಿಯಾದ ಸವ್ಯಸಾಚಿ ಅನ್ನೋದಿರ್ಬೋದು, ಹೀರೋ ಆಗಿದ್ದಾನೆ ಈಗ ನಮ್ಮ ಸಿನಿಮಾದ ಪೋಸ್ಟ್ ಆಸ್ ಆಕ್ಟಿಂಗ್. ಕ್ಲೈಮ್ಯಾಕ್ಸ್ ಮತ್ತೊಂದು ಸಾಂಗ್ ಅಷ್ಟೇ ಉಳಿದಿದೆ ಅವರ ಭಾಗದ್ದು, ಉಳಿದದ್ದೆಲ್ಲ ನಾವು ಶೂಟ್ ಮಾಡ್ತಾ ಇದೀವಿ. ಆ ಕ್ಲೈಮ್ಯಾಕ್ಸ್ ನಾವೀಗ ಇಡೀ ಅಕ್ಟೋಬರ್ ಮತ್ತು ನವಂಬರ್ ಹಾಕೊಂಡಿದ್ದೆ, ಅರ್ಧ ನವಂಬರ್ ತರದ್ದು. ಇಷ್ಟು ದೊಡ್ಡ ಆಗ್ಬಿಟ್ರೆ ನಮ್ಮ ಸಿನಿಮಾ ಮುಗಿಯುತ್ತೆ. ಶುರು ಆದರೆ ಮುಂದಿನ ವರ್ಷ ಬಿಡುಗಡೆ ಆಗುತ್ತೆ. ಮುಂದಿನ ವರ್ಷದಲ್ಲೇ ಕಾರ್ತಿಕ ಮಾಸ ಒಂದು ದೊಡ್ಡದಾಗಿ ನಡೆಯಲಿದೆ. ಸೊ ಹಂಗಾಗಿ ದೊಡ್ಡ ಪಾರ್ಟಿ ಯಾವಾಗ ಕೇಳ್ತೀವಿ, ಇವತ್ತು ಸಣ್ಣ ಪಾರ್ಟಿ ಇರಲಿ. ಸೊ ಹ್ಯಾಪಿ ಬರ್ಡೇ, ಖುಷಿ ಆಯಿತು. ಇಟ್ಸ್ ನಾಟ್ ಎವ್ರಿ ಡೇ ದಟ್ ಐ ವಾಂಟ್ ಟು ವಿಶ್ ಆಕ್ಟರ್ಸ್ ಹ್ಯಾಪಿ ಬರ್ಡೇ, ಬಿಕಾಸ್ ಸ್ವಲ್ಪ ಇರಿಟೇಷನ್ ಇದೆ ನಮ್ಗೆ ಅವ್ರ ಜೊತೆ. ವಿತ್ ಯು ನೋ ಥ್ಯಾಂಕ್ಸ್. ನಮಗೆ ಆ್ಯಕ್ಟರ್ ಆಗಿ ಬಂದೆ, ನನ್ನ ಗೆಳೆಯನಾದೆ, ನನ್ನ ಮಗನ ಫೇವ್ರೇಟ್ ಆಗಿದೆಯಾ ಎಲ್ರಿಗೂ ಗೊತ್ತು. ಇದು ಈಗ ಏನಾಗ್ತೀನಿ ಅಂತ ಹೇಳಿದ್ರೆ, ನಾನು ದೊಡ್ಡನ ಕಾರ್ತಿಕ್ ಮಾಸ್ಟರ್ ಹೀರೋ ಆಗ್ತೀನಿ ಅಂತ ಹೇಳ್ತೀನಿ. ಒಬ್ಬ ಮಗುವಿನಲ್ಲೂ ಅಂತ ಒಂದು ಪ್ರೇರಣೆ ತಂದು ಕೊಟ್ರಿ. ಸೊ ಹಂಗಾಗಿ ಥ್ಯಾಂಕ್ಸ್. ಸೊ ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಫ್ಯಾಮಿಲಿ, ನನ್ನ ಹೆಂಡತಿ ಮತ್ತು ನನ್ನ ತಾಯಿಯರನ್ನ, ಯಾಕಂದರೆ ಯಾಕಿನ್ನೂ ಬಿಟ್ಟಿದ್ದಾರೆ, ಯಾಕಿನ್ನೂ ಮನೇಲಿ ಇಟ್ಕೊಂಡಿದ್ದಾರೆ ನಮ್ಗೆ ಗೊತ್ತಿಲ್ಲ. ಇಟ್ಕೊಂಡಿದ್ದಾರೆ, ನಮ್ಮನ್ನು ಉಳಿಸ್ಕೊಂಡಿದ್ದಾರೆ, ನಮ್ಮನ್ನು ಇನ್ನೂ ಪ್ರೀತಿಸ್ತಾ ಇದ್ದಾರೆ. ಸೊ ನಿಮ್ಮಿಬ್ರಿಗೂ ತುಂಬ ಥ್ಯಾಂಕ್ಸ್. ನಿಮ್ಮ ಗುರು ಸರ್ ಅವ್ರು ದೊಡ್ಡದಾಗಿ ಮಾತಾಡ್ತೀನಿ ಅಂದರೆ. ಸೊ ಮೀಡಿಯಾದವರಿಗೆ ಮತ್ತು ಕಾರ್ತಿಕ್ ಜೊತೆ ಬಿಗ್ ಬಾಸ್ ಅಲ್ಲಿದ್ದಂಥ ಎಲ್ಲ ಆತ್ಮೀಯ ಗೆಳೆಯರಿಗೆ, ಗೆಳತಿಯರಿಗೆ, ನಮ್ಮ ಈ ಕ್ಯಾರೆಕ್ಟರ್ ಪಂಚ್ ರಿಲೀಸ್ ಮಾಡೋಕ್ಕೆ ಬಂದಿರುವಂಥ ಎಲ್ರಿಗೂ ಧನ್ಯವಾದಗಳು. ನಿಮ್ಮ ಬಿಡುವು ಟೈಮ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈ ಸಿನಿಮಾ ಶುರು ಮಾಡಬೇಕಾದ್ರೆ ಒಂದು ಸಣ್ಣ ಬಜೆಟಲ್ಲಿ ಈ 15 ಜನ ಹೊಸ ಹುಡುಗರನ್ನ ಇಟ್ಕೊಂಡು, ಅದ್ರ ಜೊತೆಗೊಂದು ಮುಖ್ಯವಾದ ಪಾತ್ರ ಇಟ್ಕೊಂಡು ಸಣ್ಣದಾಗಿ ಶುರು ಮಾಡಿದ್ದು ಅಂದ್ಕೊಂಡು, ಅದು ಸ್ಕ್ರಿಪ್ಟ್ ಡಿಮ್ಯಾಂಡು ಮತ್ತು ಬೇರೆ ಥರದ್ದೇನೋ ಒಂದು ಹೊಸದ್ದು ಮತ್ತು ಒಂದು 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 ಬೇರೆ ಥರದ್ದು ಆಡಿಯನ್ಸ್ಗೆ ಒಂದು ಥಿಯೇಟ್ರಲ್ಲಿ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಸಿನಿಮಾ ತುಂಬ ದೊಡ್ಡದಾಗಿ ಬೆಳೀತಾ ಹೋಗ್ತಾ ಇದೆ. ಈ ಬೆಳೀತಾ ಹೋಗ್ತಾ ಇರೋದಕ್ಕೆ ತುಂಬ ಜನ ಆನ್ ಸ್ಕ್ರೀನ್ಗೆ ಕಾರ್ತಿಕ್ ಇರ್ಬೋದು, ಪ್ರತಿಯೊಬ್ಬರು ಆರ್ಟಿಸ್ಟ್ ಇರ್ಬೋದು, ಮತ್ತು ರೈಟಿಂಗ್ ವಿಷಯದಲ್ಲಿ ಗಿರಿ ಸರ್ ಇರ್ಬೋದು, ಇವರು ಸಪೋರ್ಟು ತುಂಬ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಸಿನಿಮಾ ಹೆಂಗೆ ಬೆಳೀತಾ ಇದೆ, ಆ ಬೆಳೆಯೋ ಹಂತಕ್ಕೆ ದುಡ್ಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಜೆಟ್ ತುಂಬ ದೊಡ್ಡದಾಗ್ತಾ ಹೋಗುತ್ತೆ. ಆ ಬಜೆಟ್ ದೊಡ್ಡದಾಗ್ತಾ ಹೋದಂಗೆ ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿರುವಂಥ ತುಂಬ ಜನ ಗೆಳೆಯರು ಇಲ್ಲಿ ಬಂದಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಅದ್ರ ಜೊತೆ ಮುಖ್ಯವಾಗಿ ನನ್ನ ಜೊತೆಗೆ ಇನ್ನೊಬ್ಬರು ಪಾರ್ಟ್ನರ್ ಆಗಿ ಈ ಸಿನಿಮಾಗೆ ಜಾಯ್ನ್ ಆಗಿದ್ದಾರೆ, ವಿಕ್ರಮಾದಿತ್ಯ ಅವರು. ಅವ್ರದ್ದು 7 ಸ್ಟಾರ್ ಮೂವೀಸ್ ಅಂತ ಒಂದು ಬ್ಯಾನರು, ನಮ್ಮದು ಜಿ ಸಿನಿಮಾಸ್, ಎರಡೂ ಕೊಲಾಬ್ ಆಗಿ ಈ ಸಿನಿಮಾನ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಮೊದಲು 1 ಅಂಕಿ ಇತ್ತು, ಇವಾಗ ಡಬಲ್ ಅಂಕಿ ದಾಟ್ತಾ ಇದೆ ಸಿನಿಮಾ ಬಜೆಟ್. ಆ ಡಬಲ್ ಅಂಕಿ ದಾಟಬೇಕಪ್ಪ ಅಂದರೆ ಡಬಲ್ ಆಗಲೇಬೇಕು, ಅದಕ್ಕೋಸ್ಕರ ಇವಾಗ 2 ಪ್ರೊಡ್ಯೂಸರ್ ಆಗಿದ್ದೀವಿ. ಸಿನಿಮಾ ಆಸ್ ಎ ಡೈರೆಕ್ಟರ್ ಆಗಿ ನಾನು ಎಲ್ಲೂ ಕಾಂಪ್ರಮೈಸ್ ಆಗಬಾರ್ದು. ಈ ಸಿನಿಮಾನ ಒಬ್ಬ ಡೈರೆಕ್ಟ್ ಮಾಡಬೇಕಾದ್ರೆ ಇನ್ನೊಬ್ಬ ಡೈರೆಕ್ಟ್ರು ಅವರು ಏನೋ ಒಂದು ಕನಸು ಕಂಡಿದ್ದಾರೆ, ಈ ಸಿನಿಮಾ ಹಿಂಗೆ ಬರಬೇಕು ಅನ್ನೋದು.
ಆ ಕನಸು ಎಲ್ಲೂ ಒಂದು ಕಡೆ ಡ್ಯಾಮೇಜ್ ಆಗದೆ ಆನ್ ಸ್ಕ್ರೀನ್ ನನ್ನ ತಂದೆ ಅನ್ನೋದು ಸ್ಯಾಟಿಸ್ಫೈ ಅವ್ರಿಗಿರಬೇಕು. ಗಿರಿ ಸರ್ದು ನಂದು ಲಾಂಗ್ ಜರ್ನಿ ಇದೆ, ತುಂಬ ವರ್ಷಗಳ ಜರ್ನಿ ಇದೆ. ಅವರು ಪ್ರತಿ ಸತಿ ಬಂದಾಗ್ಲೂ, ಪ್ರತಿ ಸತಿ ಸಿನಿಮಾ ಮಾಡಿದಾಗ್ಲೂ ಅವರು ಇಲ್ಲ ಸರ್ ಇದು ಕೊಡ್ಲಿಲ್ಲ ಸರ್, ಇದು ಕೊಟ್ಟಿದ್ರೆ ಇನ್ನೇನೋ ಆಗೋದು ಅನ್ನೋದು, ಅದು ತುಂಬಾ ಸಿನಿಮಾಗಳಲ್ಲಿ ಅವರು ಹೇಳ್ತಾನೆ ಇದ್ರು, ಇಲ್ಲ ಸರ್ ಇದು ಈ ಸಿನಿಮಾ ಮುಗಿದ್ಮೇಲೆ ಮೋಸ್ಟ್ಲಿ ಅವ್ರು ಹೇಳಲ್ಲ ಅಂತ ಅನ್ಸುತ್ತೆ. ಈ ಸಿನಿಮಾ ಆದ್ಮೇಲೆ ಅವರು ನನಗಿದು ಸಿಗ್ಲಿಲ್ಲ ಅನ್ನೋದು ಕಂಪ್ಲೇಂಟ್ ಡೆಫಿನೆಟ್ ಆಗಿ ಹೇಳಲ್ಲ. ಅಷ್ಟು ಸ್ಯಾಟಿಸ್ಫೈ ಆಗಿ ಇಬ್ಬರು ಸೇರಿಕೊಂಡು ಸಿನಿಮಾ ಮಾಡ್ತಾ ಇದ್ದೀವಿ. ಕಾರ್ತಿಕ್ ವಿಷಯಕ್ಕೆ ಬರಬೇಕು ಅಂತಂದ್ರೆ ಫಸ್ಟ್ ನಾವು ಈ ಒಂದು ಕತೆಗೆ ಒಂದು ಫೇಸ್ ಬೇಕು. ದೊಡ್ಡ ಸ್ಟಾರ್ ಬೇಡದೇ ಇದ್ರೂ ಒಬ್ಬ ಒಳ್ಳೆ ಟ್ಯಾಲೆಂಟ್ ಇರುವಂತ ಬೇಕು ಅಂತ ನಾವು ಅನ್ಕೊಂಡಾಗ ಬಿಗ್ ಬಾಸ್ ಅವಾಗ ತಾನೇ ಮುಗ್ದಿತ್ತು. ಅದ್ರ ಜೊತೆಗೆ ಅವ್ರದ್ದು ಡೊಲ್ಲು ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತು. ಆ ಡೊಲ್ಲು ನಾನು ನೋಡಿದ್ದೆ ಮತ್ತು ಅವರಲ್ಲಿರುವಂತ ಒಂದು ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ, ಪ್ರೊಡ್ಯೂಸರ್ಸ್ಗೆ ಆ್ಯಂಡ್ ಮೈ ಡಿಯರ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ನಿಮ್ಮ ಪ್ರೆಸೆನ್ಸ್ ತುಂಬ ಮ್ಯಾಟ್ರ್ ಆಗುತ್ತೆ ನನಗೆ. ಆ್ಯಂಡ್ ಥ್ಯಾಂಕ್ ಯು ಗುರು ಸರ್, ಗಿರಿ ಸರ್. ಆ್ಯಂಡ್ ನನಗೆ ಇವತ್ತು ಆ್ಯಕ್ಚುಲಿ ಬರ್ಡೇ ಈ ಒಂದು ಇವೆಂಟ್ ಆಗೋದಕ್ಕೆ ಕಾರಣನೇ ಗುರು ಸರ್. ಆ್ಯಕ್ಚುಲಿ ನಾನು ಅವ್ರಿಗೆ ಹೇಳಿದೆ, ಸರ್ ಆರಾಮಾಗಿ ಮುಂದೆ ಇನ್ನೂ ದೊಡ್ಡದಾಗಿ ಮಾಡೋಣ ಮುಂದೆ ಅಂತ ಹೇಳಿದ್ದೆ. ಇಲ್ಲ ಕಾರ್ತಿಕ್, ಇದು ಚೆನ್ನಾಗಿ ಆಗಬೇಕು, ನಿಮ್ಮ ಬರ್ಡೇ ಒಂದು ಮಾಡೋಣ, ಒಂದು ಇವೆಂಟ್ ಮಾಡ್ಬಿಟ್ಟು ಮಾಡೋಣ ಅಂತ ಹೇಳಿ. ನಾನು ಡಿಜಿಟಲ್ ಮಾಡೋಣ ಸರ್ ಅಂತ ಹೇಳಿದೆ. ಇಲ್ಲ ಇವೆಂಟ್ ಮಾಡ್ಬಿಟ್ಟೆ ಮಾಡೋಣ, ಅದೇನು ಎಷ್ಟು ಖರ್ಚಾಗುತ್ತೆ ಅಂತ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಸೊ ದಟ್ಸ್ ಇಸ್ ಬಿಗ್ ಥಿಂಗ್. ನನಗೆ ಲಾಸ್ಟ್ ಇಯರ್ ಇದೇ ದಿನ ನಾನು ಬಿಗ್ ಬಾಸ್ ಹೋಗಿದ್ದೆ. ಅಕ್ಟೋಬರ್ 7ನೇ ತಾರೀಕಿಗೆ ಬಿಗ್ ಬಾಸ್ ಎಂಟ್ರಿ ಆಗಿದ್ದು. ಸೊ ಇವತ್ತಿಗೆ ನನ್ನ ಸಿನಿಮಾದ ಒಂದು ಬರ್ಡೇಗೆನೆ ಅಂತಾನೆ ಒಂದು ಟೀಸರ್ ಲಾಂಚ್ ಆಗ್ತಿರೋದು ನನಗೆ ಅದು ಭಾಳ ಖುಷಿ ವಿಷಯ, ಭಾಳ ಹೆಮ್ಮೆ ವಿಷಯ. ನನ್ನ ಲೈಫಲ್ಲಿ ಇದು ನಾನು ಆ್ಯಕ್ಚುಲಿ ಹೊಸದಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀನಿ, ಇನ್ನು ಮುಂದೆನೂ ಆಗುತ್ತೆ ಅಂತ ಭಾವಿಸ್ತೀನಿ. ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಲೇಬೇಕು. ಫಸ್ಟ್ ಟೈಮ್ ನಾನು ಕತೆ ಕೇಳಕ್ಕಂತ ಹೋದಾಗ ಐ ವಾಸ್ ಆಸ್ಟ್ರಕ್. ತುಂಬ ಚೆನ್ನಾಗಿ ಅನಿಸಿತ್ತು ಕತೆ ನನಗೆ, ತುಂಬ ಎಕ್ಸೈಟಿಂಗ್ ಅಂತ ಅನಿಸಿತ್ತು. ನಾನು ಇಮಿಡಿಯೇಟ್ ಅಲ್ಲೇ ಓಕೆ ಸರ್ ಮಾಡೋಣ, ಯಾವಾಗಿಂದ ಶೂಟ್ ಅಂತ ಹೇಳಿದ್ದೆ. ಸೊ ಆ್ಯಂಡ್ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಬರ್ಡೇನ ಇಷ್ಟು ಸ್ಪೆಷಲ್ ಆಗಿ ಮಾಡಿರೋದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಗುರು ಸರ್ ಹೇಳ್ತಾ ಇದ್ರು ಏನೋ ತುಂಬ ಎಕ್ಸ್ಪೆಂಡ್ ಆಗ್ತಿದೆ, ಅಂದರೆ ಎಕ್ಸ್ಪೆನ್ಸಸ್ ಆಗ್ತಿದೆ ಅಂತ. ಸೊ ಮೊನ್ನೆ ಅಷ್ಟೇ ನಾನು ಸೆಟ್ಟಿಗೆ ಹೋಗಿ ಬಂದೆ. ಇನ್ನು ನಾನು ಸೆಟ್ಟಲ್ಲಿ ಹೊಸದಾಗಿ ಸೆಟ್ ಹಾಕಿದ್ದಾರೆ, ಅಲ್ಲಿ ಶೂಟ್ ಮಾಡೋಕ್ಕಾಗಿಲ್ಲ. ವೆಲ್ ಸೂನ್ ಸೆಟ್ಟಿಂಗ್ ನಾನು ಜಾಯ್ನ್ ಆಗ್ತೀನಿ. ಆ್ಯಂಡ್ ಮೀಡಿಯಾದವರು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಇದಿಷ್ಟು ಅಂದರೆ ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲರೂ, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ನಮ್ಮ ನಿರ್ದೇಶಕರು, ನಮ್ಮ ಟೀಮ್ ಎಲ್ಲರೂ ಒಂದಷ್ಟು ಕಾಣುವಂತಹ ಕೈಗಳು, ಸಪೋರ್ಟ್ ಮಾಡಿಕೊಂಡು ಸಿನಿಮಾ ಮಾಡ್ತಾ ಇದ್ದೀವಿ. ಒಂದಷ್ಟು ಕಾಣುವಂಥ ಕೈಗಳು ಅಂದರೆ ಅದೇ ಅಭಿಮಾನಿಗಳು. ಯಾವತ್ತಿಗೂ ನಮ್ಮನ್ನ ತುಂಬ ಹೃದಯದಿಂದ ನಮ್ಮನ್ನ ಪ್ರೀತಿಸೋರು, ಹರಿಸೋರು, ಆಶೀರ್ವಾದ ಮಾಡೋರು ಇಲ್ಲೂ ಒಂದಷ್ಟು ಜನ ಬಂದಿದ್ದಾರೆ ನನ್ನ ಫ್ಯಾನ್ಸು. ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಮೇಡಮ್, ನೀವೊಂದು ಮಾತು ಹೇಳಿದ್ರಿ ಆಗಲೇ, ಗುರು ಸರ್ ನೀವು ಒಂದಷ್ಟು ಮಾತುಗಳಿಂದ ನನಗೆ ಇನ್ನೂ ಜವಾಬ್ದಾರಿ ಹೆಚ್ಚಾಗಿದೆ. ನನ್ನ ಇನ್ನೂ 100% ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಇನ್ನು ಯಾವಾಗಲೂ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರುವಂಥ ಪ್ರಯತ್ನಗಳಾಗ್ತಾನೆ ಇರುತ್ತೆ. ಆ್ಯಂಡ್ ಗಿರಿ ಸರ್, ನಿಮ್ಮ ಜೊತೆ ಒಂದು ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಇಂಟೆಲೆಕ್ಚುಯಲ್ ಪರ್ಸನ್ ಅಂತ ಹೇಳ್ಬೋದು ನಿಮ್ಮನ್ನ. ತುಂಬ ವಿಷಯಗಳಿವೆ ಗುರು ಸರಲ್ಲಿ, ಗಿರಿ ಸರಲ್ಲಿ. ಸೊ ಇವ್ರ ಜೊತೆ ಕೆಲಸ ಮಾಡ್ತಿರೋದು ಭಾಳ ಹೆಮ್ಮೆ ಅಂತ ಅನಿಸ್ತದೆ. ಆ್ಯಂಡ್ ಗುರು ಸರ್, ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಇಟ್ಸ್ ಅ ಗ್ರೇಟ್ ಹಾನರ್ ಟು ವರ್ಕ್ ಇನ್ ದಿಸ್ ಪ್ರೊಡಕ್ಷನ್ ಹೌಸ್. ಆ್ಯಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಬಂದಿರೋದಕ್ಕೆ ನಮ್ಮ ಟೀಮ್ಗೆ. ಆ್ಯಂಡ್ ಕೆ ಸರ್,
100 ಸಿನಿಮಾ ಅನುಭವ ಇರುವಂತ ಕ್ಯಾಮ್ರಾಮನ್ ಸರ್, ನಿಮ್ ಜೊತೆ ಆಕ್ಚುಲಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅಂಡ್ ನನ್ನ ಎಲ್ಲ ಸ್ನೇಹಿತರು ಹಾಗೆ ಇಲ್ಲಿ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಮೈ ಡಿಯರ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್, ಮೈ ಡಿಯರ್ ಫ್ರೆಂಡ್ಸ್, ಥ್ಯಾಂಕ್ ಯು. ಇಟ್ ರಿಯಲಿ ಮೀನ್ಸ್ ಅ ಲಾಟ್. ನಾನು ಒಂದೇ ಒಂದು ಮಾತಿಗೆ ನೀವು ಬಂದು ನನಗೋಸ್ಕರ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ. ನಾನು ಬಿಗ್ ಬಾಸ್ ಜರ್ನಿಯಲ್ಲಿ ನಿಮ್ಮ ಜೊತೆ ಒಟ್ಟಿಗೆ ಕಳೆದಿದ್ದೀನಿ. ಆ್ಯಂಡ್ ಇವತ್ತಿಗೆ ಸಿನಿಮಾ ಹೊಸ ಜರ್ನಿಗೆ ನೀವು ಬಂದು ಏನೋ ವಿಶಸ್ ಹೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಮೀನ್ಸ್ ಅ ಲಾಟ್.